ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಘಲ್ ರಾಜರುಗಳಲ್ಲಿ ಅಕ್ಬರ್ ಹೆಸರು ಪ್ರಮುಖವಾದುದು. ಹೆಚ್ಚು ಕಡಿಮೆ ದೇಶದ ಎಲ್ಲ ರಾಜ್ಯಗಳನ್ನ ತನ್ನ ಹದ್ದುಬಸ್ತಿನಲ್ಲಿಟ್ಟುಕೊಂಡಿದ್ದ ಆತ ನಿರ್ಮಿಸಿದ ಫತೇಪುರ್ ಸಿಕ್ರಿ ರಾಜಭವನ ಬಹಳ ಆಕರ್ಷಣೀಯವಾಗಿದೆ. ಈಗಲೂ ಸಹ ರಾಜಭವನಗಳ ವಿಷಯ ಬಂದಾಗ ಫತೇಪುರ್ ಸಿಕ್ರಿ ಬಗ್ಗೆ ಜನರು ಹೆಮ್ಮೆಯಿಂದ ಮಾತನಾಡ್ತಾರೆ. ಆದರೆ ಅಕ್ಬರ್ ಅರಮನೆಗಳ ಪೈಕಿ 400 ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಬುಲಂದ್ ದರ್ವಾಜಾ ವಿಶಿಷ್ಟವಾದದ್ದು. ಏಕೆಂದ್ರೆ ಈ ಭವನವು ಸೆಕೆಯನ್ನು ತನ್ನ ಒಳಗೆ ಬರಗೊಡದೆ ಯಾವಾಗಲೂ ತಂಪಾಗಿರಿಸುತ್ತೆ. ಬೇಸಿಗೆಯ ತಾಪಮಾನದಿಂದ ಮುಕ್ತಿ ಪಡೆಯಲು ಈ ಭವನದಲ್ಲಿ 20 ಕೊಠಡಿಗಳನ್ನು ನಿರ್ಮಿಸಿದ್ದಾನೆ. ಎಂತಹ ಬಿರು ಬೇಸಿಗೆಯಲ್ಲಿಯೂ ಈ ಕೊಠಡಿಗಳು ತಂಪಾಗಿರುವುದರಿಂದ ಬೇಸಿಗೆಯಲ್ಲಿ ತನ್ನ ಕುಟುಂಬವನ್ನ ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದಂತೆ. ಅಂದ್ರೆ 400 ವರ್ಷಗಳ ಹಿಂದೆ ಫ್ಯಾನ್, ಎಸಿ ಹಾಗೂ ವಾತಾವರಣವನ್ನು ತಂಪಾಗಿಡುವ ಸಾಧನಗಳು ಇಲ್ಲದಿದ್ದ ಸಮಯದಲ್ಲಿ ಈ ರೀತಿ ತಂಪಾಗಿರುವಂತೆ ಏರ್ಪಾಡು ಮಾಡಿದ್ನಂತೆ. ಅದು ಹೇಗೆ ಅಂತ ನಾವಿಲ್ಲಿ ಹೇಳ್ತೀವಿ ಕೇಳಿ. ಪುರಾತತ್ವ ಇಲಾಖೆಯ ಸರ್ವೆ ಸಿಬ್ಬಂದಿ ಬುಲಂದ್ ದರ್ವಾಜಾವನ್ನು ಪರೀಕ್ಷಿಸುವಾಗ ಅಲ್ಲಿರುವ ಶಿಥಿಲಗಳ ಕೆಳಗೆ ಗುಟ್ಟು ಅಡಗಿದೆ ಎಂಬ ಅನುಮಾನದಿಂದ ಸುಮಾರು 6 ತಿಂಗಳ ಕಾಲ ಉತ್ಖನನ ನಡೆಸಿದ್ರು. ಈ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಸುರಂಗವಿರೋದನ್ನ ಗಮನಿಸಿ ಆ ಸುರಂಗ ಮಾರ್ಗವಾಗಿ ಹೋಗುವಾಗ ಸುರಂಗದ ಕೆಳಗೆ ಭಾಗದಲ್ಲೊಂದು ಕೊಠಡಿ ಕಂಡು ಬಂದಿತ್ತು. ಅದರ ನಂತರ ಒಂದು ಶೀತಲೀಕರಣ ಕೊಠಡಿಯನ್ನ ಕಂಡರು. ಆ ಶೀತಲೀಕರಣ ಕೊಠಡಿಗಳು ತಂಪಾಗಿರುವುದರ ಕಾರಣವನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕೊಠಡಿಯ ಸುತ್ತಲೂ ಭೂಗರ್ಭ ಜಲವಿದ್ದುದರಿಂದ ಯಾವಾಗಲೂ ತಂಪಾಗಿರುತ್ತಿತ್ತಂತೆ. ಈ ಕೊಠಡಿಗಳಲ್ಲಿ 400 ವರ್ಷಗಳ ಹಿಂದೆ ಅಕ್ಬರ್ ತನ್ನ ಕುಟುಂಬದವರೊಂದಿಗೆ ಇಲ್ಲಿಗೆ ಬಂದು ಕಾಲ ಕಳೆಯುತ್ತಿದ್ದನೆಂದು ಪುರಾತತ್ವ ಇಲಾಖೆ ತಿಳಿಸಿತಂತೆ. ಇಲ್ಲಿ ಕಿಟಕಿಗಳನ್ನ ಇಟ್ಟಿದ್ದಾರಂತೆ. ಗೋಡೆಗಳ ಸುತ್ತಲೂ ಯಾವಾಗಲೂ ನೀರು ಹರಿಯುತ್ತಿರುವುದರಿಂದ ಗೋಡೆಗಳನ್ನ ಕಿಟಕಿಗಳನ್ನ ನೀರಿನಿಂದ ಒದ್ದೆ ಮಾಡುತ್ತಿದ್ದರಂತೆ. ಆ ಕಾರಣದಿಂದಾಗಿ ಕೋಣೆಗಳು ಯಾವಾಗಲೂ ತಂಪಾಗಿರ್ತಿದ್ವಂತೆ. ಮತ್ತಷ್ಟು ಉತ್ಖನನ ಮಾಡಿ ಅಕ್ಬರ್ನ ಅರಮನೆಯನ್ನ ಪರಿಶೀಲಿಸಿದಾಗ ಅಲ್ಲಿ 52 ಬಾವಿಗಳಿದ್ದು ಅವುಗಳನ್ನು ಮಳೆಯ ನೀರಿನಿಂದ ತುಂಬಿಸುತ್ತಿದ್ದನೆಂದು ಪುರಾತತ್ವ ಸರ್ವೆ ಅಧಿಕಾರಿ ಭೂಷಣ್ ವಿಕ್ರಮ್ ತಿಳಿಸಿದ್ರು. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಮಳೆಗಾಲದಲ್ಲಿ ಸಿಗುವ ಮಳೆಯ ನೀರನ್ನ ಆ ಬಾವಿಗಳಲ್ಲಿ ಶೇಖರಿಸಿಟ್ಟುಕೊಂಡು ಬೇಸಿಗೆಯಲ್ಲಿ ಉಪಯೋಗಿಸುತ್ತಿದ್ರಂತೆ. ಈ ಬಾವಿಗಳು ಈಗ ಶಿಥಿಲವಾಗಿದೆಯಂತೆ. ಅಂದರೆ 400 ವರ್ಷಗಳ ಹಿಂದೆಯೇ ಮಳೆ ನೀರಿನ ಕೊಯ್ಲನ್ನ ಅಕ್ಬರ್ ಮಾಡಿದ್ದನೆಂದಾಯಿತು. ಈ ವಿಧವಾಗಿ ಅಕ್ಬರ್ ಚಕ್ರವರ್ತಿ 400 ವರ್ಷಗಳ ಹಿಂದೆಯೇ ಅತ್ಯಾಧುನಿಕ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಹವಾನಿಯಂತ್ರಿತ ಕೊಠಡಿಗಳನ್ನು ಏರ್ಪಡಿಸಿದ್ದಾನೆಂದಾಯಿತು. ನಿಜ ಹೇಳಬೇಕೆಂದರೆ ಅಕ್ಬರ್ ರಾಜನ ಅಂದಿನ ಕಲ್ಪನೆಗಳಲ್ಲಿ ಇವು ಬಹಳ ಚೆನ್ನಾಗಿವೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.